ಇನ್ನು ಮುಂದೆ ಯಾವುದೇ ವಸ್ತು ಎತ್ತಬೇಕಾದ್ರೂ ಈ ಥರದ್ದು ಸ್ಟೋರ್ ಇಟ್ಟಿರ್ತಿರಲ್ಲ ಸುಮಾರು ಹೊತ್ತು, ಆವಾಗ ನೋಡಿ ಎತ್ತಿ. ಒಂದು ಕೋಲಲ್ಲಿ ಕಡ್ಡಿ ತೆಗೆದುಬಿಟ್ಟು ಏನೂ ಇಲ್ಲದಾಗ ಕೈ ಹಾಕಿ. ಅರ್ಥ ಆಯ್ತಾ? ಈಗ ಕೋಲ್ಡ್ ವಾತಾವರಣ ಬೆಚ್ಚಗಿರ್ತದೆ ಅಂತ ಬಂದು ಸೇರ್ಕೊಂತವೆ. ಅರ್ಥ ಆಯ್ತಾ ನಿಮಗೆ? ಬೆಚ್ಚಗಿರ್ತವೆ ಅಂತ ಸೇರ್ಕೊಂಡ್ಬಿಡ್ತವೆ, ನಮಗೆ ಗೊತ್ತಿದೆ. ಇವಕ್ಕೆ ಪ್ರಾಣಿಗಳು ಇವು ಗೊತ್ತಾಗಲ್ಲ. ಇವಕ್ಕೆ ಇದು ಮನುಷ್ಯರ ವಸ್ತು ಅಂತ ಏನು ಗೊತ್ತಾಗಲ್ಲ ಇವಕ್ಕೆ. ಪಾಪ ತಾನು ಬಚ್ಚಿಟ್ಕೊಳ್ಳೋಕ್ಕೆ ಬಂದು ಸೇರ್ಕೊಂತವೆ. ಬೆಚ್ಚಗಿರೋಕೆ ಒಂದು ಜಾಗ ಸಿಕ್ತು ಅಂತ ಸೇರ್ಕೊಂಡಿರ್ತವೆ. ನಮ್ಮದೇ ವಸ್ತು ಅಂತ ಏಕಾಏಕಿ ಕೈ ಹಾಕ್ಬಾರ್ದು ಯಾವತ್ತು. ಯಾಕಂದ್ರೆ ನೀವು ಹೊರಗಡೆ ಇಟ್ಟಿರೋದಿಲ್ವಾ ಸಾಮಾನು, ಇದು ಈ ವಸ್ತುನ ಹೊರಗಡೆ ಇಟ್ಟಿರೋದ್ರಿಂದ ಬಂದು ಸೇರ್ಕೊಂಡಿದೆ. ಮನೆ ಒಳಗಡೆ ಇದ್ರೆ ಸೇರ್ಕೊಂತಿರ್ಲಿಲ್ಲ. ಇದು ನಿಮಗೆ ಮುನ್ನೆಚ್ಚರಿಕೆ ಸಂದೇಶ. ಇನ್ನೊಂದ್ಸಲ ಆ ಥರದ್ದು ಯಾವ್ದಾದ್ರು ವಸ್ತು ಇಟ್ಟರು ನೀವು ಕೈ ಹಾಕ್ಬಾರ್ದು. ಒಂದು ಕೋಲಿಂದನೋ ಇನ್ನೊಂದರಿಂದನೋ ತೆಗೆದುಬಿಟ್ಟು ಅಲ್ಲಿ ಏನೂ ಇಲ್ಲ ಅಂದಾಗ ಏಕೆ ಕೈ ಹಾಕಿ. ಬಟ್ ಕೊಚ್ಚೋದಿಲ್ಲ. ಆ ಜೀವಿಗೆ ತೊಂದರೆ ನಮ್ಮಿಂದ ಆಗ್ತದೆ ಅಂತ ಗೊತ್ತಾದ್ರೆ ತೆಗ್ತವೆ. ಹೌದು ಹೌದೌದು ನಿಜ. ಅದಕ್ಕೆ ನೋವಾದಾಗ ಇಲ್ಲ ಗಾಬರಿ ಆದಾಗ ಅದಕ್ಕೆ ಭಯಪಟ್ಟಾಗ ಮಾತಾಡ್ಬೇಕು. ಸುಮ್ಮನೆ ಕಚ್ಚಲ್ಲ. ಅದು ನಿಮಗೆ ಹೇಳೋದು ಫಸ್ಟ್ ಬಂದಾಯ್ತಲ್ಲ. ಈಗ ಮುಂದೆಲ್ಲೂ ನೋಡಿರಲಿಲ್ಲ ಹಿಂದೆಲ್ಲ ನೀವು ಅವುಗಳನ್ನ ಈ ಥರ ನಿಮ್ಮ ಮನೆ ಹತ್ರ ಹೋಗ್ತಿರ್ತೋ ಹೋಗ್ತಿರ್ತೋ ಬೇಕಾದಷ್ಟು ನೋಡಿರ್ತೀರ. ಈ ಥರ ಸೇರ್ಕೊಂಡ್ರೆ ನೋಡಿರಲಿಲ್ಲ. ಸರಿ ಇಡಬೇಡಿ. ಇಟ್ಟರು ಯಾವ್ದು ಕೋಲಲ್ಲಿ ತೆಗೆದು ಕೈ ಹಾಕ್ಬೇಡಿ. ಅರ್ಥವಾಯ್ತಾ? ಅದು ಸ್ವಲ್ಪ ಬೆಚ್ಚಗಿರ್ತದೆ ಅಂತ ಒಂದು ಸೇರ್ಕೊಂಡೈತೆ ಅಷ್ಟೇ. ಈಗ ತನ್ನ ಪಾಡ್ತಾನೆ ಎಲ್ಲ ಆಚೆ ಹೋಗಿರೋದು. ಅದು ಇದ್ರ ಅವಕಾಶ ಎಲ್ಲ ನಂಗೆ ಅಲ್ಲ. ಇವತ್ತು ಮಳೆ ಆಯ್ತಲ್ಲ, ಮತ್ತೆ ಇವಾಗ ಏನಾಯ್ತು ಗೊತ್ತಾ? ರಾತ್ರಿ ಇಬ್ನಿ ಬೆಳಗ್ಗೆನೂ ಇಬ್ನಿ ಬೀಳುತ್ತೆ. ಕೋಲ್ಡ್ ಇರ್ತವೆ. ಯಾಕಂದ್ರೆ ಇವು ಶೀತಲ ಜೀವಿಗಳು, ಹಾವುಗಳು. ಎರಡೂ ತಡಿಯಲ್ಲ. ಕೋಲ್ಡ್ ಆದಾಗ ಬೆಚ್ಚಗಿರೋ ಜಾಗ ಬೇಕು, ಅತಿ ಬಿಸಿಲಾದಾಗ ತಣ್ಣಗಿರೋ ಜಾಗ ಬೇಕು. ಅದನ್ನ ಆಯ್ಕೆ ಮಾಡ್ತವೆ. ಇನ್ನೊಂದು ಸ್ವಲ್ಪ ನೀವು ಹಾಕಿದ್ರೆ ಇದು ಬೆಚ್ಚಗಿತ್ತು ಅನ್ಸುತ್ತೆ ಬಂದು ಸೇರ್ಕೊಂಡ್ಬಿಟ್ಟೈತೆ ಅಷ್ಟೇ. ಇನ್ನೇನಿಲ್ಲ. ಇನ್ನೇನು ಆಹಾರ ಸಿಗಲ್ಲ. ಬೆಚ್ಚಗಿರೋ ವಾತಾವರಣ ಸಿಕ್ತು ಅಂತ ಬಂದು ಸೇರ್ಕೊಂಡಿದೆ. ಮೊಬೈಲ್ ಇಟ್ಕೊಂಡ್ರೆ ಕೆಲಸ ಇಲ್ಲ ಅಂತಂದ್ರ ದಂಡ ಹಾವು ಮೇಲ್ಕತ್ರ ಗೊತ್ತಿಲ್ಲ ಅವ್ರಿಗೆ. ನಾವು ಟೆನ್ಷನ್ ಆಗದ. ಯಾಕಂದ್ರೆ ಮೊಬೈಲ್ ಹಿಂಗ ಅನ್ಕಂದ್ರ ಅದು ಕವರ್ ಎತ್ತ ಕೆಲಸ. ಮೊಬೈಲ್ ಇಟ್ಕ ಕೂತ್ ಬಿಡಿದ ಅವ್ನ ದಂಡ ಗೊತ್ತಿಲ್ಲ.